ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬನ್ನಿ, ಇವತ್ತು ಒಂದು ಹಸುನ ಪರಿಚಯ ಮಾಡಿಸ್ಕೊಡ್ತೀನಿ. ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ, ಎಷ್ಟನೇ ಸೂಲು, ಎಷ್ಟನೇ ಕರು, ಎಷ್ಟು ಬೆಲೆ ಅಂತ ಎಲ್ಲನೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಕೊನೆ ತನಕ ನೋಡಿ ರೈತನ ಮಗನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇದೇ ಆಲ್ ಬ್ಲ್ಯಾಕ್ ಹಸು ಮಾರಾಟಕ್ಕೋಸ್ಕರ ಇರೋದು. ಪ್ಯೂರ್ ಆಲ್ ಬ್ಲ್ಯಾಕು, ಯಾವುದೇ ಮಿಕ್ಸ್ ಇಲ್ಲ, ಬ್ರೌನ್ ಕಲರು ಆ ಥರದ್ದು ಮಿಕ್ಸ್ ಇಲ್ಲ. ಪ್ಯೂರ್ ಬ್ಲ್ಯಾಕ್ ಗೋಲ್ಡು, ತುಂಬ ಚೆನ್ನಾಗೈತೆ. ಒಳ್ಳೆ ಬ್ಲ್ಯಾಕ್ ಕ್ವಾಲಿಟಿ, ತುಂಬ ಚೆನ್ನಾಗೈತೆ. ಒಳ್ಳೆ ಬ್ರೀಡ್ ಹಸುನೇ, ತುಂಬ ಚೆನ್ನಾಗೈತೆ. ಮೇದ್ರಲ್ಲಂತೂ ಕೂಡ ಫಸ್ಟ್ ಕ್ಲಾಸ್ ಐತೆ. ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ನೋಡಿ. ಜೋಳದ ಕಡ್ಡಿ, ಸೀಮೆ ಹುಲ್ಲು, ನೇಪ್ಯಾರು ಎಲ್ಲನೂ ಕೂಡ ಕಡ್ಡಿ ಸಮೇತನೇ ಮೇದೈತೆ. ತುಂಬ ಚೆನ್ನಾಗೈತೆ. ಮೇಯೋದ್ರಲ್ಲಿ ಫಸ್ಟ್ ಕ್ಲಾಸ್ ಐತೆ. ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ಒಳ್ಳೆ ಟಾಪ್ ಕ್ವಾಲಿಟಿದಲ್ಲೈತೆ. ಲೆಂತು ನನ್ನ ಪ್ರಕಾರ ಒಂದು 7 ಅಡಿ ಲೆಂತ್ ಐತೆ. ಹೈಟು 4.25 ಅಡಿ ಅಷ್ಟು ಹೈಟ್ ಐತೆ. ತುಂಬ ಚೆನ್ನಾಗೈತೆ. ಬ್ರೀಡಲ್ಲಿ ಮಾತ್ರ ಕೇಳಂಗಿಲ್ಲ. ಒಳ್ಳೆ ಬ್ರೀಡ್ ಹಸು, ಯಾವುದೇ ಲೋಕಲ್ ಬ್ರೀಡ್ ಇಲ್ಲ. ತುಂಬ ಚೆನ್ನಾಗೈತೆ ಬ್ರೀಡು. ಮತ್ತು ತೊಟ್ಟುಗಳು ನೋಡ್ಕೊಳ್ಳಿ, 4 ತೊಟ್ಟು ಒಂದೇ ಸಮ ಇವೆ. ಮತ್ತು ಸೂಜಿ ತೊಟ್ಟುಗಳು ಯಾವ ಥರ ಐತೆ ನೋಡಿ. ಪೆನ್ಸಿಲ್ ತೊಟ್ಟುಗಳು ಅಂತಾರೆ, ಕೆಲವೊಬ್ಬರು ಸೂಜಿ ತೊಟ್ಟುಗಳು ಅಂತಾರೆ ನೋಡಿ. 4 ತೊಟ್ಟನು ಕೂಡ ಒಂದೇ ಸಮ ಇವೆ. ಯಾವುದೇ ಉದ್ದಾಗಲಿ ತುಂಡಾಗಲಿ ಯಾವುದೇ ಇಲ್ಲ. 4 ತೊಟ್ಟುಗಳು ಒಂದೇ ಸಮ ಇವೆ. ಬಟ್ಲು ಕೆಚ್ಚಲು, ಹಾಲಿನ ನರನೂ ಕೂಡ ನೋಡ್ಕೊಳ್ಳಿ, ಹಾವಿನ ರೀತಿಯಲ್ಲಿ ಹೋಗೈತೆ. ಹಾಲಿನ ನರನೂ ಕೂಡ ತುಂಬ ಚೆನ್ನಾಗೈತೆ. ಒಳ್ಳೆ ಬ್ರೀಡಸ್ಸು. ಬಟ್ಲು ಕೆಚ್ಚಲು ನೋಡ್ಕೊಳ್ಳಿ, ಬಟ್ಲು ಕೆಚ್ಚಲು ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ. ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ. ಹಸು ಮಾತ್ರ ಒಳ್ಳೆ ಬ್ರೀಡಲ್ಲೈತೆ. ತುಂಬ ಅಂದರೆ ತುಂಬಾ ಚೆನ್ನಾಗೈತೆ. ಹಾಲಿನ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಸುಗಳದ್ದು. ಒಳ್ಳೆ SNF ಫ್ಯಾಟ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಅದ್ರ ಕರುನು ಕೂಡ ಜೊತೆದಲ್ಲೇ ಐತೆ. ಒಳ್ಳೆ ಟಾಪ್ ಹೆಣ್ಕರು ಹಾಕೈತೆ. ಹಣೆ ಮೇಲೆ ಸ್ಟಾರ್ನು ಕೂಡ ಹೊಂದೈತೆ. ಟಾಪ್ ಕ್ವಾಲಿಟಿ ಹೆಣ್ಕರು ಹಾಕೈತೆ. ತುಂಬ ಚೆನ್ನಾಗೈತೆ. ಹಸು ಬಂದು 6ರಲ್ಲೂ 2ನೇ ಸೋಲು, 6ರಲ್ಲೂ 2ನೇ ಕರು ಹಾಕಿರೋದು. ಕರು ಹಾಕಿ ಹೆಚ್ಚು ಕಮ್ಮಿ 1 ತಿಂಗಳಾಗೈತೆ. ಹೆಣ್ಕರು ಹಾಕಿರೋದು. ತುಂಬ ಚೆನ್ನಾಗೈತೆ. ಒಂದು ಟೈಮ್ಗೆ ಬೆಳಗ್ಗೆ 8:30, ಸಂಜೆ 8 ಲೀಟ್ರ್ ಹಾಲು ಕೊಡ್ತೈತೆ. ನೀವೇ ಇದ್ರದ್ದು ಪ್ರೈಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಷ್ಟು ಇರ್ಬೋದು ಇದ್ರದ್ದು ಬೆಲೆ ಅಂತ ಕಮೆಂಟ್ ಮಾಡಿ. 6ರಲ್ಲೂ 2ನೇ ಸೋಲು, ಹೆಣ್ಕರು ಹಾಕೈತೆ. ಇದಕ್ಕೆ ಎಷ್ಟು ಬೆಲೆ ಕೊಡ್ಬೋದು ಅಂತ ದಯವಿಟ್ಟು ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಬನ್ನಿ, ಈಗ ಈ ಹಸುನ ತಗೊಂಡಿರೋರ್ಗೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ. ಎಲ್ಲಿಂದ ಬಂದಿದ್ದಾರೆ ಅವರು, ನನಗೆ ಎಷ್ಟು ಸಾವಿರ ಅಮೌಂಟ್ನ ಅಕೌಂಟ್ಗೆ ಹಾಕಿಕೊಟ್ಟಿದ್ರು, ಅಮೌಂಟ್ ಹಾಕಿ ಎಷ್ಟು ತಿಂಗಳಾಯಿತು ಅಂತ ಎಲ್ಲನೂ ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನೀವು ಒಂದು ಸತಿ ಗೆಸ್ ಮಾಡಿ ಇದಕ್ಕೆ ಎಷ್ಟು ಬೆಲೆ ಕೊಡ್ಬೋದು ಅಂತ ದಯವಿಟ್ಟು ಗೆಸ್ ಮಾಡಿ ಇದಕ್ಕೆ ಒಂದು ಬೆಲೆನ ಕಟ್ಟಿ ಅಂತ ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರೇ ದಾವಣಗೆರೆಯಿಂದ ಬಂದಿರೋದು. ಹೆಚ್ಚು ಕಮ್ಮಿ ದಾವಣಗೆರೆ ಇಲ್ಲಿಂದ ಒಂದು 400 ಚಿಲ್ಲರೆ ಕಿಲೋಮೀಟ್ರ್ ಬೀಳುತ್ತೆ ನಮ್ಮ HD ಕೋಟೆಯಿಂದ. 400 ಕಿಲೋಮೀಟ್ರಿಂದ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ. ಬನ್ನಿ, ಇವ್ರಿಗೆ ಭೇಟಿ ಮಾಡಿಸ್ತೀನಿ. ಅಣ್ಣ, ನಿಮ್ಮ ಹೆಸರು? ಅಣ್ಣ, ನಿಮ್ಮ ಹೆಸರು? ಮಹೇಶ್. ಯಾವ್ರಣ್ಣ? ದಾವಣಗೆರೆದಲ್ಲಿ ಎಲ್ಲಿ? ಮುಂಡರ್ಗೆ. ಮತ್ತು ನಿಮ್ಗೆ ಇಲ್ಲಿ ಬರೋಕ್ಕೇನು ಪ್ರಾಬ್ಲಮ್ ಆಗಲಿಲ್ವಾ? ನಾನು ಫೋನ್ ಎತ್ತಂಗಿರೋದು, ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಮತ್ತು ನಿಮಗೆ ಲೊಕೇಶನ್ ಸೆಂಡ್ ಮಾಡ್ದಂಗಿರೋದು ಏನಾದರೂ ಸಮಸ್ಯೆ ಕೊಟ್ಟಿದ್ದೀನ? ಎಲ್ಲ ರೆಸ್ಪಾನ್ಸ್ ಮಾಡಿದ್ದೀನಿ ಅಲ್ವಾ? ಏನು ಸಮಸ್ಯೆ ಇಲ್ವಲ್ಲ? ಮತ್ತು ಹಸು ನಿಮಗೆ ವೀಡಿಯೋದಲ್ಲಿ ಯಾವುದು ಕಳಿಸಿದ್ದೆ ಅದನ್ನೇ ನಿಮಗೆ ಕೊಟ್ಟಿದ್ದೀನಿ ತಾನೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ ಹಸುದಲ್ಲಿ? ಹಸು ಚೆನ್ನಾಗೈತಾ? ಕರುನು ಚೆನ್ನಾಗೈತಾ? ಮತ್ತು ಹೆಣ್ಕರು ತೋರಿಸಿದ್ದೆ ನಿಮಗೆ. ಹೆಣ್ಕರು ಜಾಗದಲ್ಲಿ ಗಂಡ್ಕರು ಏನಾದರೂ ಕೊಟ್ಟಿದ್ದೀನಾ? ಇಲ್ಲ, ಹೆಣ್ಕರು ತಾನೇ ಕೊಟ್ಟಿದ್ದೀನಿ. ಹಸುನು ಅದೇ ಕೊಟ್ಟಿದ್ದೀನಿ ತಾನೆ? ಹಸು ಏನಾದರೂ ಗೀಕು ಮೂಳೆಗಳು ಬಿಟ್ಕೊಂಡಿರೋದು ಆ ಥರ ಏನಾದರೂ ಇದ್ದ? ಎಲ್ಲ ಚೆನ್ನಾಗೈತೆ ತಾನೆ? ಮತ್ತು ನೀವು ಜಸ್ಟು ನಿಮಗೆ ವಾಟ್ಸಪ್ಪಲ್ಲಿ ನಾನು ಹಸುದು ವೀಡಿಯೋ ಕಳಿಸಿದ್ದು ನಿಮಗೆ. ಅಷ್ಟಕ್ಕೆ ನೀವು ನನಗೆ ಫುಲ್ ಅಮೌಂಟು 1 ಲಕ್ಷ ಹತ್ತತ್ರ ನನಗೆ ನೀವು ಅಮೌಂಟನ್ನ ನನಗೆ ಅಕೌಂಟಿಗೆ ಹಾಕ್ಕೊಟ್ಟಿದ್ದೀರಾ. ಯಾವ ನಂಬಿಕೆ ಮೇಲೆ ಹಾಕ್ಕೊಟ್ರಿ? 480 ಕಿಲೋಮೀಟ್ರ್ ಚಿಲ್ಲರೆ ಐತೆ. ನಾನು ನಿಮಗೆ ಆಧಾರ್ ಕಾರ್ಡ್ ಕಳಿಸಿಲ್ಲ, ಏನು ಪ್ರೂಫ್ ಏನು ಕಳಿಸಿತ್ತಿಲ್ಲ. ಜಸ್ಟ್ ಒಂದು ಹಸುದು ವೀಡಿಯೋ ಕಳಿಸಿದ್ದೆ. ನಿಮಗೆ ಹಸು ಇಷ್ಟ ಆಯಿತು ಅಂದ್ಬಿಟ್ಟು ನೀವು ಅಷ್ಟು ಅಮೌಂಟ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಕಳಿಸಿದ್ರೆ, ಯಾವ ನಂಬಿಕೆ ಮೇಲೆ ಕಳಿಸ್ತೀರಿ ಅಮೌಂಟ್ನ? ಗ್ಯಾರಂಟಿ ಇತ್ತು ಅಂದರೆ ಬೇರೆಯವ್ರು ನನ್ನ ಮೇಲೆ ನಂಬಿಕೆ ಇಡ್ಬೋದಾ? ಏನು ಬೇರೆಯವ್ರದ್ದು ದುಡ್ಡು ಏನಾದರೂ ತಿನ್ನೋದು, ಅಕೌಂಟಿಗೆ ದುಡ್ಡು ಬಂದ ತಕ್ಷಣವೇ ಫೋನ್ ರೆಸ್ಪಾನ್ಸ್ ಮಾಡ್ದಂಗಿರೋದು ಆ ಥರ ಏನು ಸಮಸ್ಯೆ ಇಲ್ಲ ತಾನೆ? ತುಂಬ ಚೆನ್ನಾಗೈತು ತಾನೆ? ಭೇಟಿಯಾಗಿ ತುಂಬ ಖುಷಿ ಆಯಿತು ತಾನೆ? ಏನು ಸಮಸ್ಯೆ ಇಲ್ಲ ಅಲ್ವಾ?
ಓಕೆ ನೋಡಿ ಫ್ರೆಂಡ್ಸ್, ಇವರು ದಾವಣಗೆರೆಯಿಂದ ಬಂದಿದ್ದಾರೆ. ಹೆಚ್ಚು ಕಮ್ಮಿ 1 ಲಕ್ಷದ ಹತ್ರ ದುಡ್ಡನ್ನ ನನಗೆ ಹಾಕಿ ಅಮೌಂಟ್ ಹಾಕಿ. ನೀವು ಎಷ್ಟು ದಿನ ಆಗಿತ್ತು ನನ್ನ ಅಕೌಂಟ್ಗೆ? 1 ತಿಂಗಳಾಗಿತ್ತು ಅಕೌಂಟಿಗೆ ನನಗೆ ಅಮೌಂಟ್ ಹಾಕಿ. ಅವ್ರ ಹಸುನ ಎಲ್ಲ ನಾನೇ ನೋಡ್ಕೊತಿದ್ದೆ. ಹಾಲೆಲ್ಲ ಕರೆದು ನನ್ನ ಅಕೌಂಟ್ಗೆ ಡೈರಿಗೆ ಅಮೌಂಟ್ ಹಾಲು ಹಾಕೋತಿದ್ದೆ. ಏನೂ ಸಮಸ್ಯೆ ಆಗಿಲ್ಲ. ಈ ಥರನೇ ಸಪೋರ್ಟ್ ಮಾಡಿ. ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಬೋದಲ್ವಾ? ಅಲ್ವಾ? ಥ್ಯಾಂಕ್ಸ್ ಅಣ್ಣ.